ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟೂಪನ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಪೂರ್ತಿ ಬೇಕಂದ್ರೆ ನೀವು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ವಿಡಿಯೋದಲ್ಲಿನೇ ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೋಗ್ಬೇಡಿ. ಇದು ಗಾಡಿ ಓನರ್ ನಂಬರ್ ಅಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ಮಾತ್ರ ಈ ನಂಬರ್ಗೆ ನೀವು ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದಮೇಲೆ ಸ್ವಲ್ಪ ಸಮಯ ಅಂದರೆ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡೋಕ್ಕೂ ಮುಂಚೆ ವೀಕ್ಷಕರೇ, ಇನ್ನು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನಾವು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ನಮ್ಮ ಚಾನಲಿನ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸೋದನ್ನು ಮರಿಬೇಡಿ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ. ಅವ್ರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸು ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ಈಗ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಲೋ ಹಲೋ ಹೇಳಿ ಬ್ರದರ್, ಯಾವ್ದಾದ್ರು ಮಾಡಲು? ಅದು 2006 ಮಾಡಲು. 6. ಹಾಂ, ಓಕೆ. ಓನರ್ ಎಷ್ಟಾಗಿದ್ದಾರೆ? ಅದು 6ನೇ ಓನರ್ ರೀ. 6ಕ್ಕೆ 6 ಆಗಿದೆಯಾ ಅಲ್ಲೇ? ಹಾಂ, 6 ಆಗಿದೆ, ಇನ್ನು ಹೋಗೋದು 7 ಆಗಿದೆ. ಓಕೆ. ಎಷ್ಟು ಹೊಡಿದೆ ಗಾಡಿ ಅದು? ಅದು ಮೀಟ್ರ್ ಚೇಂಜ್ ಆಗಿದೆ. ವೈಟ್ ಬೋರ್ಡಾ ಎಲ್ಲೋ ಬೋರ್ಡ್ ಅದನ್ನು? ವೈಟ್ ಬೋರ್ಡ್, ವೈಟ್ ಬೋರ್ಡ್. ವೈಟ್ ಬೋರ್ಡಾ? ಹಾಂ. ಓಕೆ. ಟೈರ್ ಎಲ್ಲ? ಟೈರ್ ಮುಂದಿನ 2 ಹೊಸ ಅದಾವೆ ಮತ್ತು ಹಿಂದಿನ 2 ಮಾಡಿದಾವೆ. ಸ್ಟೆಪ್ನಿ ಇದೆಯಾ ಗಾಡೀಲಿ? ಹಾಂ ಗಾಡೀಲಿ ಸ್ಟೆಪ್ನಿ ಇದೆಯಾ? ಹಾಂ, ಸ್ಟೆಪ್ನಿ ಇದೆ. ಓಕೆ. ಎಫ್ ಸಿ ಇನ್ಸೂರೆನ್ಸು? ಎಫ್ ಸಿ ಇನ್ನೂ 2 ವರ್ಷ ಇದೆ. ಅದು ಇನ್ಸೂರೆನ್ಸು 10ನೇ ತಿಂಗಳ ತನಕ ಇದೆ. ಈಗ ಬರೋ 10ನೇ ತಿಂಗಳ ತನಕ ಇದೆ. ಹಾಂ ಓಕೆ. ಅದರಲ್ಲಿ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ? ಹಾಂ ಇದೆ, ಡಬಲ್ ಉಪ್ಪರ್ ಇದೆ. ಹ್ಞೂ ಮತ್ತು ಸೀಟ್ ಕೋಚಿಂಗ್ ಆಗಿದೆ, ಡೋರ್ ಸೆಟ್ಟಿಂಗ್ ಆಗಿದೆ, ಸೀಟ್ ಕವರ್ ಇದೆ ಹೊಸವು. ಹ್ಞೂ ಅಷ್ಟೇ. ಓಕೆ. ಗಾಡಿ ಕಂಡೀಷನ್ನು? ಅದು ಎಲ್ಲ ಚಲೋ ಇದೆ, ಗುಡ್ ಕಂಡೀಷನ್. ಏನು ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ? ಏನೂ ಇಲ್ಲ. ಓಕೆ. ಗಾಡಿ ಏನಾದರೂ ಡೆಂಟು ಸ್ಕ್ರ್ಯಾಚು ಟಿಂಕರಿಂಗ್ ಏನಾದರೂ ಕೆಲಸ ಇದೆಯಾ ಗಾಡೀಲಿ? ಒಂದು ಸ್ವಲ್ಪ ಡ್ರೈವರ್ ಸೈಡ್ ಒಂದು ಸ್ವಲ್ಪ ಅಂದರೆ ಅದು ಇದು ರೆಸ್ಟ್ ಆಗಿದೆ. ಹಾಂ. ಮತ್ತೆ ಬಾನೆಟ್ ಸ್ವಲ್ಪ ಇದೆ. ಬಾನೆಟ್ಟು? ಬಾನೆಟ್ ಮೇಲೆ ಸ್ವಲ್ಪ ರೆಸ್ಟ್ ಆಗಿದೆ ಅಷ್ಟೇ. ಓಕೆ. ಓಕೆ. ಒಟ್ಟು ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿದೆ. ಓಕೆ. ವೈಟ್ ಬೋರ್ಡ್ ಅಂದರೆ ಇನ್ನೇನು ಎಲ್ಲ ಡಾಕ್ಯುಮೆಂಟ್ಸ್ ಓಕೆ ಇರ್ತವೆ. ಈಗ ಹಾಂ, ಗಾಡಿ ಎಲ್ಲ ಎಲ್ಲಿರೋದು? ಇಲ್ಲೇ ಕಬ್ಬೂರ್ ಬ್ರೋ, ಬೆಳಗಾವಿ ಡಿಸ್ಟಿಕ್ ಚಿಕ್ಕೋಡಿ ತಾಲೂಕು ಕಬ್ಬೂರ್. ಸರಿ. ಏನು ಹೇಳ್ತಾರೆ ಗಾಡಿ ರೇಟು? 4.20 ಹೇಳ್ತೀವಿ, ನೆಗೋಸಿಬಲ್ ಆಗುತ್ತೆ. 4,20,000 ಹೇಳ್ತೀರಾ, ಬಂದಮೇಲೆ ಕಡಿಮೆ ಮಾಡ್ತೀರಾ? ಹಾಂ ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹಾಂ, ಇದೆ ಇದೆ.